ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದ್ ಋತು ಕಥೆಯ 49ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಲ್ವೋ ಶರದ್, ನಿಮ್ಮಿಬ್ಬರ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆ, ನಿಮಗಾಗಿ ಈ ಫ್ರೆಂಡ್ಸ್ ಇದ್ದೀವಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ರಿ ಅಲ್ವಾ? ಒಂದೇ ಒಂದು ಮಾತು ಈ ರೀತಿ ಆಗಿದೆ ಅಂತ ಹೇಳಿದರೆ ನಾವು ನಿಮ್ಗಳ ಜೊತೆ ನಿಲ್ತಿರ್ಲಿಲ್ವಾ? ತಪ್ಪು ಮಾಡಿಬಿಟ್ಟೆ ಶರದ್, ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಹಿರಿಯರು ಹೇಳೋದು, ವಸ್ತು ಆಗಲಿ ವ್ಯಕ್ತಿ ಆಗಲಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ, ಕಳ್ಕೊಂಡ್ಮೇಲೇ ಬುದ್ಧಿ ಬರೋದು ಅಂತ. ಅಲ್ವೋ ಶರದ್, ಋತುನ ಕಾಡಿ ಬೇಡಿ ಸಾಯ್ತೀನಿ ಅಂತ ಹೆದರಿಸಿ ಮದುವೆ ಆದೆ. ಅವಳಿಗೋಸ್ಕರ ನಿನ್ನ ಫ್ಯಾಮಿಲಿನ ಕೂಡ ದೂರ ಮಾಡಿಕೊಂಡೆ. ಅಷ್ಟು ಪ್ರೀತಿಸ್ತಿದ್ದ ನೀನು ಅವನು ಯಾವನೋ ಬಂದು ಹೇಳ್ದ ಅಂತ ಅವನ ಮಾತು ನಂಬಿ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹೆಂಡ್ತಿನೇ ಅನುಮಾನಿಸಿ ಮನೆಯಿಂದ ಹೊರಗೆ ಹಾಕಿದೆಯಲ್ಲ, ನಿನಗೆ ಏನು ಹೇಳಬೇಕು? ಅವಳ ಮೇಲೆ ನಂಬಿಕೆನೇ ಇರಲಿಲ್ವಾ? ಒಂದು ಸಾರಿ ಕೂಡ ಋತು ಈ ರೀತಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಲೇ ಇಲ್ವಾ? ಹಾಗಿದ್ದರೆ ಅವಳನ್ನು ಪ್ರೀತಿಸಿದ್ದು, ಕಾಡಿಬೇಡಿ ಮದುವೆ ಆಗಿದ್ದು ಇದೆಲ್ಲ ಸುಳ್ಳಾ ಎಂದು ಮಾತಿನ ಚಾಟಿ ಬೀಸಿದರೆ, ಪ್ಲೀಸ್ ಕಿರಣ, ಇದೆಲ್ಲ ನಿಜಾನೇ. ಆದರೆ ಆ ಕ್ಷಣಕ್ಕೆ ನನ್ನ ಮನಸ್ಸು ತುಂಬ ಕುಗ್ಗಿ ಹೋಗಿತ್ತು. ಅದು ಅಲ್ಲದೆ ಚಿನ್ನಿಗೆ ಅಬೋಷನ್ ಆಗಿ ಅವಳನ್ನು ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದು ವಾರದ ನಂತರ ಮೆಡಿಕಲ್ ರಿಪೋರ್ಟ್ ತರೋದಕ್ಕೆ ಹೋದಾಗ ಡಾಕ್ಟರ್ ಹಳೆ ರಿಪೋರ್ಟ್ ಅಂದರೆ ಪಾಪು ಸ್ಕ್ಯಾನಿಂಗ್ ಮಾಡಿಸಿದ ರಿಪೋರ್ಟ್ ನೋಡಿದರು. ಅದರಲ್ಲಿ ಮಗು ಆರೋಗ್ಯವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಇತ್ತು. ಆಗಿದ್ಮೇಲೆ ಅಬೋಷನ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದಾಗ ಮಗು ಅಬಾರ್ಟ್ ಆಗಲಿ ಅಂತಲೇ ಮಾತ್ರೆ ತಗೊಂಡಿದ್ದಾರೆ ಅಂತ ಹೇಳಿದರು. ರಿಪೋರ್ಟಲ್ಲಿ ಕೂಡ ಅಬೋಷನ್ ಆಗೋ ಮಾತ್ರೆ ತೆಗೆದುಕೊಂಡ ಕಾರಣ ಮಗು ಸತ್ತಿದೆ ಅಂತ ಇತ್ತು. ಆ ಮಾತು ನನ್ನ ಮನಸ್ಸಿನ ಮೂಲೆಯಲ್ಲಿ ಕೂತ್ಬಿಟ್ಟಿತ್ತು. ಆಗ ನಾನು ಋತು ಈ ರೀತಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಏನೋ ಆಗಿರಬೇಕು ಅಂತ ಅನ್ನಿಸ್ತಿತ್ತು. ಅದನ್ನು ಪತ್ತೆ ಹಚ್ಚಬೇಕು ಅನ್ನೋ ಅಷ್ಟರಲ್ಲಿ ಅಕ್ಕ ಮಗುನ ದತ್ತು ತೆಗೆದುಕೊಳ್ಳೋ ವಿಚಾರ ಹೇಳಿದ್ಲು. ಮನೆಯಲ್ಲೆಲ್ಲರೂ ಒಪ್ಕೊಂಡ್ರು. ಆ ಮಗು ಬರೋದ್ರಿಂದ ನಮಗಾಗಿರೋ ನೋವು ತುಸು ಕಮ್ಮಿ ಆಗುತ್ತೆ, ಋತು ಕೂಡ ಆ ನೋವಿನಿಂದ ಆಚೆ ಬರ್ತಾಳೆ ಅಂತ ಸಂತೋಷ ಆಯಿತು. ಹಾಗೆ ಆಶ್ರಮಕ್ಕೆ ಹೋದಾಗ ನನಗೆ ಅಲ್ಲಿನ ಒಂದು ಹೆಣ್ಮಗು ಇಷ್ಟ ಆಗಿ ಋತುಗೆ ಸರ್ಪ್ರೈಸ್ ಕೊಡೋಣ ಅಂತ ಹೆಣ್ಮಗುನ ದತ್ತು ತೆಗೆದುಕೊಂಡು ಬಂದೆ. ಆ ಮಗು ಬಂದ ಮೇಲೆ ಮನೆಯಲ್ಲಿ ಮೊದಲಿನ ಹಾಗೆ ಸಂತೋಷ ತುಂಬಿ ತುಳುಕುತ್ತಿತ್ತು. ಇದೇ ಸಂತೋಷದಲ್ಲಿ ನಾನು ಆ ವಿಷಯನ ಮರೆತುಬಿಟ್ಟೆ. ಹೀಗಿರುವಾಗ ದೂರದ ಸಂಬಂಧಿಕರ ಮದುವೆಗೆ ಆಮಂತ್ರಣ ಬಂದಿತ್ತು. ಅದಕ್ಕೆ ನನ್ನ ಋತುನ ಬಿಟ್ಟು ಮಿಕ್ಕವರೆಲ್ಲರೂ ಮದುವೆಗೆ ಹೋಗಿದ್ರು. ಮದುವೆ ಮುಗಿಸ್ಕೊಂಡು ಬರುವಾಗ ದಾರಿ ಮಧ್ಯೆ ಘಾಟ್ ಸೆಕ್ಷನ್ನಲ್ಲಿ ಕಾರ್ ಬ್ರೇಕ್ ಫೇಲ್ ಆಗಿ ಪ್ರಪಾತಕ್ಕೆ ಬಿದ್ದು ಸುಟ್ಟು ಬೂದಿ ಆದರು ಎಂದು ಕಣ್ಣೀರು ಹಾಕಿದ. ಅಷ್ಟು ದೊಡ್ಡ ಆಘಾತ ಆದಾಗ ಅದೇ ಸಮಯಕ್ಕೆ ಆ ಡ್ರೈವರ್ ಶ್ರೀಕಾಂತ ಕಾರ್ ಬ್ರೇಕ್ ಫೇಲ್ ಮಾಡೋದಕ್ಕೆ ಹೇಳಿದ್ದು ಋತು ಅವ್ರು ನನಗೆ ಈ ಕೆಲಸ ಮಾಡೋದಕ್ಕೆ ದುಡ್ಡು ಕೊಡ್ತೀನಿ ಅಂದರು, ಅದಕ್ಕೆ ಒಪ್ಕೊಂಡೆ ಅಂದ. ಆಗಲೇ ರೋಹಿಣಿ ಬಂದು ಮಗು ಸಾಯೋದಕ್ಕೆ ಋತುನೇ ಕಾರಣ, ನಾನೆಷ್ಟು ಬೇಡ ಬೇಡ ಅಂದರೂ ಕೇಳಲಿಲ್ಲ ಅಂತ ಹೇಳಿದ್ಲು. ಆ ಕ್ಷಣಕ್ಕೆ ಡಾಕ್ಟರ್ ಹೇಳಿದ ಮಾತು, ರೋಹಿಣಿ ಹೇಳಿದ ಮಾತು ಒಂದೇ ಆಗಿದ್ದರಿಂದ ನಂಬಲೇಬೇಕಾಯ್ತು ಎಂದು ಮತ್ತೆ ರೋಧಿಸಲು, ಮಗ ಆಗಿದ್ದು ಆಗಿ ಹೋಯಿತು, ಋತುನ ಹುಡ್ಕೋಣ, ಅವಳು ಸಿಕ್ಕ ಮೇಲಾದರೂ ಚೆನ್ನಾಗಿ ನೋಡ್ಕೊ, ಅವಳ ಮೇಲೆ ಅನುಮಾನ ಪಡಬೇಡ ಎಂದರು ಗೆಳೆಯರು. ಮಗ ಈಗೇನೋ ಮಾಡೋದು, ನಂಗೆ ನನ್ನ ಚಿನ್ನಿ ಬೇಕು ಎಂದು ಮತ್ತೆ ಕಣ್ಣೀರು ಹಾಕುತ್ತಾ, ಅವಳು ನನಗೆ ಮತ್ತೆ ಸಿಕ್ಕಿದಾಗಿನಿಂದ ಏನೇನೆಲ್ಲ ಅಂದಿದ್ದೀನಿ, ಎಷ್ಟೆಲ್ಲ ಹಿಂಸೆ ನೋವು ಕೊಟ್ಟಿದ್ದೀನಿ, ಅದಕ್ಕೆಲ್ಲ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಎಂದ ಶರದ್, ಒಂದು ಕೆಲಸ ಮಾಡೋಣ, ಈಗ ತುಂಬ ತಡ ಆಗಿದೆ, ಮೊದಲು ಆಸ್ಪತ್ರೆಗೆ ಹೋಗೋಣ, ರೋಹಿಣಿ ಅಂತ್ಯ ಸಂಸ್ಕಾರ ಮಾಡಿದ ಮೇಲೆ ಋತುನ ಹುಡ್ಕೋಣ, ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡೋಣ ಎಂದ ಕಿರಣ್. ಹೌದು ಮಗ, ಕಿರಣ್ ಹೇಳೋದು ಸರಿ ಇದೆ, ಈಗ ಹೊತ್ತಾಗಿದೆ, ಹೊರಡೋಣ, ಅಲ್ಲಿ ಪಾಪ ನಿಮ್ಮಿ ಆಂಟಿ ಕೂಡ ಒಬ್ಬರೇ ಇದ್ದಾರೆ. ಶರದ್, ಋತು ತನ್ನ ಜೀವಕ್ಕೇನಾದರೂ ಮಾಡಿಕೊಳ್ಳುವಷ್ಟು ವೀಕ್ ಅಲ್ಲ, ಅವಳು ತುಂಬ ಸ್ಟ್ರಾಂಗ್ ಎಂದರು. ನನಗೆ ತುಂಬ ಭಯ ಆಗ್ತಿದೆ ಮಗ ಎಂದರೆ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಅವಳು ಜೀವಕ್ಕೇನೂ ಅಪಾಯ ಮಾಡ್ಕೊಳ್ಳೋದಿಲ್ಲ. ಟ್ರಸ್ಟ್ ಮಿ ಶರದ್, ಅವಳಿಗೇನೂ ಆಗಲ್ಲ, ನಡಿ ಹೊರಡೋಣ ಎಂದು ಕಾರಲ್ಲಿ ಕೂರಿಸಿದರು. ಈ ಬಾರಿ ಕಿರಣ್ ಕಾರ್ ಡ್ರೈವ್ ಮಾಡಲು ಕುಳಿತರೆ ನಾಲ್ವರು ಆಸ್ಪತ್ರೆ ಕಡೆ ಹೊರಟರು. ಇವರು ಬರುವಷ್ಟರಲ್ಲಿ ಡಾಕ್ಟರ್ ಪ್ರೊಸೀಜರ್ ಎಲ್ಲ ಮುಗಿಸಿ ಬಾಡಿನ ಅವರ ತಾಯಿಗೆ ಹ್ಯಾಂಡ್ ಓವರ್ ಮಾಡಿದ್ದರು. ಆಗಲೇ ವಿಷಯ ತಿಳಿದ ಅವರ ಪರಿಚಯಸ್ಥರು, ಆಗಲೇ ಊರಲ್ಲಿದ್ದ ಸಂಬಂಧಿಕರು, ಸ್ನೇಹಿತರು ಸ್ವಲ್ಪ ಜನ ಆಸ್ಪತ್ರೆಗೆ ಬಂದಿದ್ದರು. ಇನ್ನು ಸ್ವಲ್ಪ ಜನ
ಅವರ ಮನೆಯ ಬಳಿಯೇ ಕಾಯುತ್ತಿದ್ದರು. ಆಸ್ಪತ್ರೆಗೆ ಬಂದ ತಮ್ಮ ಪರಿಚಯಸ್ಥರ ಸಹಾಯದಿಂದ ಆಂಬ್ಯುಲೆನ್ಸ್ನಲ್ಲಿ ರೋಹಿಣಿಯ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋದರು. ನಿಕ್ಕಿ ಆಗಲೇ ರೋಹಿಣಿ ಬಾಡಿಯನ್ನು ಅವರ ತಾಯಿಗೆ ಕೊಟ್ಟಿರುವ ವಿಷಯವನ್ನು ಸುಧಾಕರ್ಗೆ ತಿಳಿಸಿದ್ದಳು. ಹಾಗೆ ರೋಹಿಣಿ ಮನೆಯ ಅಡ್ರೆಸ್, ಲೊಕೇಶನ್ ಕೂಡ ಹಾಕಿದ್ದಳು. ರೋಹಿಣಿ ಬಾಡಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅವಳ ಅಂತ್ಯ ಸಂಸ್ಕಾರಕ್ಕೆ ಮುಂಚಿನ ಕಾರ್ಯವನ್ನು ಶುರು ಮಾಡಿದ್ದರು. ಬಂಧು ಬಾಂಧವರು, ಪರಿಚಯಸ್ಥರು, ಸ್ನೇಹಿತರು ಎಲ್ಲರೂ ಬಂದು ಅಂತಿಮ ನಮನ ಸಲ್ಲಿಸುತ್ತಿದ್ದರು. ನಾಲ್ವರು ರೋಹಿಣಿಯ ಮನೆಯನ್ನು ತಲುಪಿ ತಾವು ತಂದಿದ್ದ ಹಾರವನ್ನು ಅವಳಿಗೆ ಹಾಕಿ ಅಂತಿಮ ನಮನ ಸಲ್ಲಿಸಿದರು. ಎಲ್ಲರೂ ಬಂದು ಅಂತಿಮ ನಮನ ಸಲ್ಲಿಸಿದ ಮೇಲೆ ಅವಳ ಶವವನ್ನು ಹೊತ್ತ ವ್ಯಾನ್ ಚಿತಾಗಾರದ ಕಡೆ ಹೊರಟಿತು. ಅಲ್ಲಿ ಕೂಡ ಅವಳಿಗೆ ಅಂತಿಮ ಪೂಜೆ ಸಲ್ಲಿಸಿ ಅವಳನ್ನು ಚಿತಾಗಾರದಲ್ಲಿ ಮಲಗಿಸಿದರು. ಕ್ಷಣ ಮಾತ್ರದಲ್ಲಿ ಅವಳ ದೇಹ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಯಿತು. ನಿಮ್ಮಿಯವರಂತೂ ಎದೆ ಬಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಮುದ್ದಾಗಿ ಸಾಕಿದ್ದ ಮಗಳು ಇಂದು ಯಾವ ಸುಖವನ್ನೂ ಅನುಭವಿಸದೆ ತನ್ನನ್ನು ಒಂಟಿ ಮಾಡಿ ಹೋದಳು ಎಂದು ರೋಧಿಸುತ್ತಿದ್ದರು. ಕ್ಷಣಗಳಲ್ಲೇ ಅವಳ ಆತ್ಮ ಪಂಚಭೂತಗಳಲ್ಲಿ ಲೀನವಾಯಿತು. ಇದೆಲ್ಲವೂ ಮುಗಿಯುವಷ್ಟರಲ್ಲಿ ರಾತ್ರಿ 10 ಗಂಟೆಯಾಗಿತ್ತು. ಒಬ್ಬೊಬ್ಬರೇ ನಿಮ್ಮಿಯವರಿಗೆ ಸಮಾಧಾನ ಹೇಳಿ ತಮ್ಮ ತಮ್ಮ ಮನೆ ಕಡೆಗೆ ಹೊರಟರು. ಶರದ್, ಸುಧಾಕರ್, ಕಿರಣ್, ಪುನೀತ್, ನಿಕ್ಕಿ, ಸೃಷ್ಟಿ ಇವರುಗಳು ಕೂಡ ನಿಮ್ಮಿಯವರಿಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿ ಮನೆ ಕಡೆ ಹೊರಟರು. ಶರದ್ ಮನದಲ್ಲೇ ಅದೆಷ್ಟು ಬಾರಿ ದೇವರಿಗೆ ಋತುಗೇನೂ ಆಗಬಾರದು, ಅವಳೇನೂ ಜೀವಕ್ಕೆ ಅಪಾಯ ಮಾಡಿಕೊಳ್ಳಬಾರದು, ಅವಳು ಎಲ್ಲೇ ಇದ್ದರೂ ಆದಷ್ಟು ಬೇಗ ನನಗೆ ಸಿಗೋ ಹಾಗೆ ಮಾಡು ತಂದೆ ಎಂದು ಪ್ರತಿ ಕ್ಷಣ ಬೇಡಿಕೊಳ್ಳುತ್ತಿದ್ದ. ಶರದ್ನ ಪರಿಸ್ಥಿತಿ ನೋಡಿ ಕಿರಣ್ ಮತ್ತು ಪುನೀತ್ಗೆ ಮನೆಗೆ ಹೋಗಲು ಆಗುತ್ತಿಲ್ಲ. ಹಾಗಾಗಿ ಇವತ್ತು ರಾತ್ರಿ ಸುಧಾಕರ್ ಮನೆಯಲ್ಲೇ ಉಳಿಯುವುದಾಗಿ ನಿರ್ಧರಿಸಿದ್ದರು. ಸುಧಾಕರ್ ಅಪ್ಪ ಅಮ್ಮ ಅವ್ರ ಮಗಳು ತಮ್ಮ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಫಂಕ್ಷನ್ ಇದ್ದ ಕಾರಣ ಅಲ್ಲಿಗೆ ಹೋಗಿದ್ದರು. ಈಗ ಸುಧಾಕರ್ ಮತ್ತು ನಿಕ್ಕಿ ಬಿಟ್ಟರೆ ಆ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಮನೆಗೆ ತಲುಪುತ್ತಿದ್ದ ಹಾಗೆ ಏನಾಯಿತು, ಋತು ಎಲ್ಲಿ, ಸಿಗ್ಲಿಲ್ವಾ ಎಂದು ಕೇಳಿದಳು ನಿಕ್ಕಿ. ಇಲ್ಲ ನಿಕ್ಕಿ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಅವಳ ಪತ್ತೆನೇ ಇಲ್ಲ ಎಂದ ಶರದ್. ನಿಕ್ಕಿ, ಮೊದಲು ಎಲ್ಲರೂ ಫ್ರೆಶ್ ಅಪ್ ಆಗಿ ಬರಲಿ, ಆಮೇಲೆ ಬೇಕಿದ್ರೆ ಕೇಳುವಂತೆ ಎಂದು ಸುಮ್ಮನಾಗಿಸಿದ ಸುಧಾಕರ್. ಅವರೆಲ್ಲರನ್ನು ಸ್ನಾನಕ್ಕೆ ಕಳುಹಿಸಿ ಫುಡ್ ಆರ್ಡರ್ ಮಾಡಿದ. ಶರದ್ ಸ್ನಾನ ಮಾಡಿ ಫ್ರೆಶ್ ಆಗಿ ಬರುತ್ತಿದ್ದ ಹಾಗೆ, ಶರದ್, ಈಗಲಾದರೂ ಹೇಳು, ಅವಳ ಮತ್ತೆ ನಿನ್ನ ಮಧ್ಯೆ ಏನು ನಡೆದಿತ್ತು ಎಂದು ಕೇಳಿದಳು. ಸುಧಾಕರ್ ಎಲ್ಲ ವಿಷಯವನ್ನು ಹೇಳಿದ. ಅದನ್ನು ಕೇಳಿದ ನಿಕ್ಕಿಗೆ ತುಂಬಾ ಕೋಪ ಬಂತು. ಅವಳು ಏನು ಅನ್ಯಾಯ ಮಾಡಿದ್ಲು ಅಂತ ಅವಳ ಜೊತೆ ಅಷ್ಟು ಕೆಟ್ಟದಾಗಿ ನಡ್ಕೊಂಡೆ? ಅವಳೇನಾದರೂ ನಿನ್ನ ಹಿಂದೆ ಬಿದ್ದು ಪ್ರೀತಿಸೋ ಅಂತ ಬ್ಲ್ಯಾಕ್ ಮೇಲ್ ಮಾಡಿಲ್ಲ? ನೀನೇ ಅವಳಿಗೆ ನೀನನ್ನು ಪ್ರೀತಿಸದೆ ಹೋದರೆ ಸಾಯ್ತೀನಿ ಅಂತ ಹೆದರಿಸಿ ಅವಳು ನಿನ್ನನ್ನು ಪ್ರೀತಿಸೋ ಹಾಗೆ ಮಾಡಿದೆ. ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೂಡ ಕೇಳದೆ ತಾಳಿ ಕಟ್ಟಿದೆ. ಅವಳು ನಿನ್ನ ಜೀವನದಿಂದ ದೂರ ಹೋಗಬೇಕು ಅಂತ ತೀರ್ಮಾನಿಸಿದಾಗ ಎಮೋಷ್ನಲ್ಲಾಗಿ ಮಾತಾಡಿ ನಿನ್ನ ಜೊತೆನೇ ಇರೋ ಹಾಗೆ ಮಾಡಿದೆ. ನೀನೇ ಸರ್ವಸ್ವ, ನೀನೇ ಪ್ರಾಣ ಅಂತ ನಿನ್ನ ನಂಬಿ ಬಂದವಳಿಗೆ ಅವ್ರು ಯಾರೋ ಕಟ್ಟಿದ ಸುಳ್ಳು ಕಥೆನ ನಂಬ್ಕೊಂಡು ಅವಳನ್ನು ಮನೆಯಿಂದ ಆಚೆ ಹಾಕಿದ್ಯಲ್ಲ, ನಿನಗೆ ಮನುಷ್ಯತ್ವ ಅನ್ನೋದೇ ಇರಲಿಲ್ವಾ? ಅಷ್ಟು ಪ್ರೀತಿ ಮಾಡ್ತಿದ್ದ ನೀನು ಅವ್ರು ಹೇಳಿದ ಒಂದು ಸುಳ್ಳು ಮಾತಿನ ಮೇಲೆ ಇದ್ದ ನಂಬಿಕೆಯಿಂದಾಗಿ ಅವಳ ಮೇಲಿರೋ ನಂಬಿಕೆ ಕಳ್ಕೊಂಡ್ಬಿಟ್ಟ ಶರದ್. ಪ್ರೀತಿಸಿದವಳು ಅಂತ ಬೇಡ, ತಾಳಿ ಕಟ್ಟಿದ ಹೆಂಡತಿ ಅಂತ ಕೂಡ ಬೇಡ, ಒಂದು ಹೆಣ್ಣು ಅಂತ ಕೂಡ ನೋಡದೆ ಮನೆಯಿಂದ ಆಚೆ ಹಾಕಿದ್ದೆ ಅಲ್ವಾ? ನೀನು ಮನುಷ್ಯ ಅಲ್ಲ, ಮೃಗ. ನಂಬಿಸಿ ಕುತ್ತಿಗೆ ಕೊಯ್ಯೋದು ಅಂದರೆ ಇದಕ್ಕೆ ಇರಬೇಕು ಎಂದು ಕೋಪದಿಂದ ಇನ್ನು ಏನೇನೋ ಹೇಳುವವಳ ಮಾತನ್ನು ಅರ್ಧಕ್ಕೆ ತಡೆದ ಸುಧಾಕರ. ನಿಕ್ಕಿ, ಸಾಕು, ಈಗಾಗಲೇ ನಾವು ಅವನಿಗೆ ತಾನು ಮಾಡಿದ ತಪ್ಪು ಅಂತ ಬೈದಿದ್ದೀವಿ. ಮೊದಲೇ ಋತು ಎಲ್ಲೋ ಹೋದ್ಲು ಅಂತ ತಲೆ ಕೆಡಿಸ್ಕೊಂಡಿದ್ದಾನೆ. ಈಗ ನೀನು ಇನ್ನಷ್ಟು ಅಂದು ಆಡಿ ಅವನಿಗೆ ನೋವು ಮಾಡಬೇಡ. ಅವನಿಗೆ ಅವನ ತಪ್ಪಿನ ಅರಿವಾಗಿದೆ, ಪಶ್ಚಾತ್ತಾಪ ಪಡ್ತಿದ್ದಾನೆ. ನಾವೆಲ್ಲರೂ ಅವನಿಗೀಗ ಧೈರ್ಯ ಹೇಳಬೇಕು, ಸಮಾಧಾನ ಮಾಡಿ ಋತುನ ಹುಡುಕಬೇಕು ಎಂದರೆ ಇಷ್ಟೆಲ್ಲ ನೋವು, ಹಿಂಸೆ, ದುಃಖ ಅನುಭವಿಸಿರೋ ಋತು ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಾನು ಮಾತ್ರ ಶರದ್ನ ಸುಮ್ಮನೆ ಬಿಡಲ್ಲ. ಯಾವತ್ತಿಗೂ ನಾನು ಅವನನ್ನು ಕ್ಷಮಿಸೋದಿಲ್ಲ ಎಂದಳು ನಿಕ್ಕಿ ಕೋಪದಿಂದ ಕಣ್ಣೀರು ಹಾಕುತ್ತಾ. ನಿಕ್ಕಿ, ಸಮಾಧಾನ ಮಾಡ್ಕೊ, ಅವಳನ್ನು ಎಲ್ಲರೂ ಸೇರಿ ಹುಡ್ಕೋಣ. ಹಾಗೆ ಬೆಳಿಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡೋಣ. ಋತು ಅಷ್ಟು ವೀಕ್ ಮೈಂಡೆಡ್ ಅಲ್ಲ. ಶರದ್ ಮನೆಯಿಂದ ಆಚೆ ಹಾಕಿದಾಗಲೇ ಅವಳೇನಾದರೂ ಮಾಡ್ಕೊಳ್ಬೇಕಾಗಿತ್ತು. ಆದರೆ
ಹಾಗೆ ಮಾಡ್ಕೊಂಡಿಲ್ಲ ಅಂದರೆ ಈಗೇನಾದರೂ ಮಾಡ್ಕೊಳ್ತಾಳೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಅವಳು ತುಂಬ ಸ್ಟ್ರಾಂಗ್. ಅದು ಅಲ್ಲದೆ ಶರದ್ಗೆ ಸತ್ಯ ಗೊತ್ತಾಗಿದೆ, ಅವಳ ಮೇಲಿನ ಅಪವಾದ ಹೋಗಿದೆ. ಇಂಥ ಟೈಮಲ್ಲಿ ಅವಳು ಏನಾದರೂ ಮಾಡ್ಕೊಳ್ತಾಳ? ಚಾನ್ಸೇ ಇಲ್ಲ. ನನ್ನ ಮನಸ್ಸು ಹೇಳ್ತಿದೆ ಅವಳೇನು ಮಾಡ್ಕೊಂಡಿರೋದಿಲ್ಲ ಅಂತ ಎಂದ ಕಿರಣ್. ಕಿರಣ್, ಅವಳ ಜೀವಕ್ಕೆ ಏನೂ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಿದ್ಮೇಲೆ ಅವಳು ಎಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ? ನಿಕ್ಕಿ, ನಿಂಗೇನಾದರೂ ಐಡಿಯಾ ಇದೆಯಾ? ಸ್ವಲ್ಪ ಯೋಚನೆ ಮಾಡು ಎಂದ ಸುಧಾಕರ್. ಕೇಳಿದಾಗ ನಿಕ್ಕಿ ಯೋಚಿಸುತ್ತಾ, ಹಾಂ, ನೆನಪಾಯ್ತು, ಈಗ ಅವಳು ಎಲ್ಲಿಗೆ ಹೋಗಿರ್ತಾಳೆ ಅಂತ ಎಂದಾಗ, ಹೌದಾ, ಎಲ್ಲಿಗೆ ಎಂದರು ಎಲ್ಲರೂ ಕುತೂಹಲದಿಂದ ಒಟ್ಟಿಗೆ. ಇನ್ನೆಲ್ಲಿಗೆ? ಆಶ್ರಮಕ್ಕೆ ಹೋಗಿರ್ತಾಳೆ. ಆ ಜಾಗ ಬಿಟ್ಟರೆ ಅವಳಿಗಿರೋದಕ್ಕೆ ಅಂತ ಬೇರೆ ಜಾಗ ಎಲ್ಲಿದೆ? ಏ ಹೌದಲ್ವಾ, ಇದು ನಮಗೆ ಹೊಳಿಲೇ ಇಲ್ಲ ನೋಡು. ಹೌದು ನಿಕ್ಕಿ, ಅವಳು ಆಶ್ರಮಕ್ಕೆ ಹೋಗಿರ್ತಾಳೆ. ಆಶ್ರಮದ ನಂಬರ್ ಇದ್ದರೆ ಕೊಡ್ತೀಯಾ? ಕಾಲ್ ಮಾಡಿ ಕೇಳಬಹುದು. ಅಯ್ಯೋ ಶರದ್, ನನ್ನ ಹತ್ರ ಎಲ್ಲಿ ಬರಬೇಕು ನಂಬರ್? ಅವಳು ನಿನ್ನ ಜೊತೆ ಇರುವಾಗ ಆಶ್ರಮದ ನಂಬರ್ ಆದರೂ ಯಾಕೆ ಇಟ್ಕೊಳ್ಳಿ? ನಾನು ಈಗಲೇ ಆಶ್ರಮಕ್ಕೆ ಹೋಗ್ತೀನಿ ಎಂದು ಎದ್ದು ಹೊರಡಲು ಸುಧಾಕರ್ ಅವನನ್ನು ತಡೆದು, ಶರದ್, ಈಗ ಟೈಮ್ ಎಷ್ಟು ಗೊತ್ತಾ? ರಾತ್ರಿ 11 ಗಂಟೆ ಕಣೋ. ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಹೋಗೋಣ. ಇಲ್ಲ ಇಲ್ಲ, ಈಗ ಋತುನ ನೋಡೋವರೆಗೂ ನಂಗೆ ಸಮಾಧಾನ ಇಲ್ಲ. ಶರದ್, ಸುಮ್ಮನೆ ಹಠ ಮಾಡಬೇಡ. ಈಗ ತುಂಬ ಹೊತ್ತಾಗಿದೆ, ಊಟ ಮಾಡಿ ಮಲ್ಗೋಣ. ಬೆಳಿಗ್ಗೆ ಬೇಗ ಎದ್ದು ಹೋಗೋಣ. ಏನಂತೀರಾ ಗೈಸ್? ಹೌದು ಶರದ್, ಸುಧಾ ಹೇಳ್ತಿರೋದು ಸರಿ ಇದೆ. ಇಷ್ಟು ರಾತ್ರಿಯಲ್ಲಿ ಹೋಗೋದು ಬೇಡ. ನೋಡು, ಋತು ಖಂಡಿತ ಅಲ್ಲೇ ಇರ್ತಾಳೆ. ನೀನು ಚಿಂತೆ ಮಾಡಬೇಡ ಮಗ, ಪ್ಲೀಸ್. ಋತುಗೇನೂ ಆಗಿರಲ್ಲ, ಅವಳು ಆಶ್ರಮದಲ್ಲೇ ಇರ್ತಾಳೆ ಎಂದು ಗೆಳೆಯರೆಲ್ಲರೂ ಧೈರ್ಯ ಹೇಳಿದರು. ಆದರೂ ಅವನ ಮನಸ್ಸಿಗೆ ಸಮಾಧಾನವಿಲ್ಲ. ಸರಿ ಆಯಿತು, ಬೆಳಗ್ಗೆ ಹೊರಡೋಣ. ಎಲ್ಲರೂ ಬನ್ನಿ, ಊಟಕ್ಕೆ ತಟ್ಟೆ ಹಾಕ್ತೀನಿ ಎಂದು ಹೋದಳು ನಿಕ್ಕಿ. ಅವಳ ಹಿಂದೆ ಸೃಷ್ಟಿ ಕೂಡ ಹೋದಳು. ರೋಹಿಣಿಯ ಅಂತ್ಯ ಸಂಸ್ಕಾರ ಮುಗಿಸಿ ಮನೆಗೆ ಬರ್ತಿದ್ದ ಹಾಗೆ ಎಲ್ಲರೂ ಫ್ರೆಶ್ ಆಗಲು ಹೋದಾಗ ಸುಧಾಕರ್ ಫುಡ್ ಆರ್ಡರ್ ಮಾಡಿದ್ದ. ಇವರ ಮಾತುಗಳು ಮುಗಿಯುತ್ತಿದ್ದ ಹಾಗೆ ಆರ್ಡರ್ ಮಾಡಿದ್ದ ಊಟ ಬಂದಿತ್ತು. ಸೃಷ್ಟಿ ಹೋಗಿ ಕಲೆಕ್ಟ್ ಮಾಡಿ ಒಳಗಡೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ತನ್ನ ಅಕ್ಕನ ಬಳಿ ಬರುತ್ತಿದ್ದ ಹಾಗೆ ನಿಕ್ಕಿ ಎಲ್ಲರನ್ನೂ ಊಟಕ್ಕೆ ಕರೆದಿದ್ದಳು. ಎಲ್ಲರೂ ಊಟಕ್ಕೆ ಕುಳಿತರು. ನಿಕ್ಕಿ ಎಲ್ಲರಿಗೂ ಬಡಿಸಿದಳು. ಶರದ್ಗೆ ಊಟ ಮಾಡಲು ಮನಸ್ಸಿರಲಿಲ್ಲ. ಹಾಗಾಗಿ ನನಗೆ ಊಟ ಬೇಡ, ಹಸಿವಿಲ್ಲ ಎಂದು ಊಟ ಮಾಡದೆ ಎದ್ದು ಬಿಟ್ಟ. ಮಗ, ಚೂರಾದರೂ ಊಟ ಮಾಡೋ ಎಂದರೆ, ಪ್ಲೀಸ್ ಫೋರ್ಸ್ ಮಾಡಬೇಡಿ, ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಎಂದು ಗಾರ್ಡನ್ ಕಡೆ ನಡೆದ. ಎಲ್ಲರಿಗೂ ಅವನ ಸ್ಥಿತಿ ನೋಡಿ ಬೇಸರವಾಯಿತು. ಅವನೇ ತಂದುಕೊಂಡ ಪರಿಸ್ಥಿತಿ, ಯಾರೇನು ಮಾಡೋದಕ್ಕಾಗುತ್ತೆ ಎಂದು ನಿಟ್ಟುಸಿರು ದಬ್ಬಿದರು. ಗಾರ್ಡನ್ನಲ್ಲಿದ್ದ ಒಂದು ಕಲ್ಲು ಬೆಂಚಿನ ಮೇಲೆ ಹೋಗಿ ಸುಮ್ಮನೆ ಕುಳಿತ. ಆದರೆ ಮನಸ್ಸು ಮಾತ್ರ ಒಳಗೊಳಗೆ ರೋಧಿಸುತ್ತಿತ್ತು. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಚಿನ್ನಿ ಎಷ್ಟೊಂದು ಬೇಡ್ಕೊಂಡ್ಳು, ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಮೋಸನೂ ಮಾಡಿಲ್ಲ, ಯಾರನ್ನೂ ಕೊಲ್ಲೋದಕ್ಕೆ ಹೇಳಿಲ್ಲ ಅಂತ. ಆದರೆ ಪಾಪಿ ನಾನು. ಅವಳ ಮಾತನ್ನು ನಂಬದೆ, ಮೂರನೆಯವ್ರ ಮಾತು ಕೇಳಿ ಪ್ರೀತಿಸಿ ಮದುವೆ ಆದ ಹೆಂಡತಿ ಅಂತ ಕೂಡ ನೋಡಿದೆ ಮನೆಯಿಂದ ಆ ರಾತ್ರಿ ಧೋ ಅಂತ ಸುರಿಯೋ ಮಳೆಯಲ್ಲಿ ಹೊರಗೆ ಹಾಕಿದ್ನಲ್ಲ. ನಿಜವಾಗ್ಲೂ ನನಗವತ್ತು ಮನುಷ್ಯತ್ವ ಅನ್ನೋದೇ ಸತ್ತು ಹೋಗಿತ್ತು. ಛೇ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದವಳ ಮೇಲೆ ನಂಬಿಕೆ ಇಲ್ಲದೆ ಹೋಯ್ತಲ್ಲ. ನಂದು ಒಂದು ಜನ್ಮನ ಎಂದು ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಿದ್ದ. ಅವನ ಯೋಚನೆಗಳಿಗೆ ಕತ್ತರಿ ಹಾಕುವಂತೆ ಸುಲೋಚನಾ ಅವರಿಂದ ಕರೆ ಬಂದಿತ್ತು. ಅದನ್ನು ನೋಡಿದ ತಕ್ಷಣ ಗಾಬರಿಯಾದ. ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಅರ್ಥವಾಗಲಿಲ್ಲ. ಋತು ನನ್ನ ಜೊತೆ ಇಲ್ಲ ಅಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋ ಯೋಚನೆಗೆ ಬಿದ್ದ. ಮತ್ತೆ ರಿಂಗ್ ಆಗುತ್ತಿದ್ದ ಹಾಗೆ ಧೈರ್ಯ ತಂದುಕೊಂಡು ರಿಸೀವ್ ಮಾಡಿದ. ಹಲೋ ಎನ್ನುತ್ತಿದ್ದ ಹಾಗೆ, ಅಪ್ಪೋ, ನೆನ್ನೆ ಹೋಗಿದ್ದು, ಒಂದು ಕಾಲ್ ಇಲ್ಲ, ಏನಿಲ್ಲ ಎಂದರೆ, ಅಮ್ಮ, ಅದು ಓಡಾಟದಲ್ಲಿ ಕಾಲ್ ಮಾಡೋದು ಮರೆತುಬಿಟ್ವಿ ಎಂದ. ಹೌದಾ, ಹೋಗಲಿ ಬಿಡು, ಹೋದ ಕೆಲಸ ಏನಾಯಿತು? ಅದು ಯಾರನ್ನೋ ಮೀಟ್ ಮಾಡಬೇಕು ಅಂತ ಹೋಗಿದ್ರಲ್ಲ, ಅವನು ಸಿಕ್ಕಿದ್ನಾ? ಏನು ಹೇಳಿದರು? ಋತುದೇನೂ ತಪ್ಪಿಲ್ಲ ಅಲ್ವಾ ಎಂದು ಅವನಿಗೆ ಉತ್ತರಿಸಲೂ ಬಿಡದೆ ಪ್ರಶ್ನೆಗಳನ್ನು ಕೇಳಿದರು. ಅವನಿಗೀಗ ಅವರ ಯಾವ ಪ್ರಶ್ನೆಗಳಿಗೂ ಉತ್ತರಿಸುವ ಮನಸ್ಸಿಲ್ಲ. ಅವನ ತಲೆಯಲ್ಲಿ ಇದ್ದದ್ದು ಒಂದೇ, ಋತುನ ಹುಡುಕಬೇಕು, ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅನ್ನೋದು. ಅಮ್ಮ, ನಾನು ಡ್ರೈವಿಂಗ್ ಮಾಡ್ತಿದ್ದೀನಿ, ಋತು ಮಲಗಿದ್ದಾಳೆ, ನಾನು ಬೆಳಗ್ಗೆ ಕಾಲ್ ಮಾಡಲಾ ಎಂದ. ಅಯ್ಯೋ ಹೌದಾ, ಸರಿ ಬಿಡು, ಬೆಳಗ್ಗೆ ನಾನೇ ಕಾಲ್ ಮಾಡ್ತೀನಿ ಎಂದು ಕರೆ ತುಂಡರಿಸಿದರು. ಕರೆ ಕಟ್ಟಾಗುತ್ತಿದ್ದ ಹಾಗೆ ಇಷ್ಟೊತ್ತು ಬಿಗಿ ಹಿಡಿದ ಉಸಿರನ್ನು ಬಿಟ್ಟಿದ್ದ.
ಅವನ ಗೆಳೆಯರಿಗೂ ಗೊತ್ತು ಅವನ ಮನಸ್ಸಲ್ಲಿ ಆಗುತ್ತಿರುವ ವೇದನೆ. ಅದಕ್ಕಾಗಿ ಅವನನ್ನು ಯಾರೂ ಮಾತನಾಡಿಸಲೂ ಹೋಗಲಿಲ್ಲ. ಅವನ ಪಾಡಿಗೆ ಅವನನ್ನು ಬಿಟ್ಟರು. ಎಷ್ಟೋ ಹೊತ್ತಿನವರೆಗೂ ಗಾರ್ಡನ್ನಲ್ಲಿ ಸಮಯ ಕಳೆದು ಒಳನಡೆದ. ದಿಂಬಿಗೆ ತಲೆ ಇಟ್ಟರೂ ನಿದ್ದೆ ಮಾತ್ರ ಬರುತ್ತಿಲ್ಲ. ಬೆಳಕು ಯಾವಾಗ ಹರಿಯುವುದೋ, ಯಾವಾಗ ಋತುನ ನೋಡ್ತೀನೋ, ಅವಳ ಹತ್ತಿರ ಯಾವಾಗ ಕ್ಷಮೆ ಕೇಳ್ತೀನೋ ಅನ್ನಿಸಿಬಿಟ್ಟಿತ್ತು. ಹಾಗಾಗಿ ನಿದ್ದೆ ಎಲ್ಲಿಂದ ಬರಬೇಕು? ಮರುದಿನ ಬೆಳಿಗ್ಗೆ ಶರದ್ ಎಲ್ಲರಿಗಿನ್ನ ಬೇಗ ಎದ್ದು ರೆಡಿಯಾಗಿದ್ದ. ಬೇಗ ಎದ್ದು ಅನ್ನೋದಕ್ಕಿಂತ ಬೆಳಕು ಯಾವಾಗ ಆಗುತ್ತೋ ಅಂತ ರೆಪ್ಪೆ ಮುಚ್ಚದೆ ಕಾಯುತ್ತಿದ್ದ. ಹಾಗಾಗಿ ಎಲ್ಲರಿಗಿಂತ ಮೊದಲು ತಯಾರಾಗಿ ಕೂತಿದ್ದ. ಒಬ್ಬೊಬ್ಬರೇ ಎದ್ದು ಬರತೊಡಗಿದರು. ಶರದ್ನ ನೋಡಿ ಆಶ್ಚರ್ಯ ಆಗಿತ್ತು. ರಾತ್ರಿ ಇಡೀ ಇವನು ಮಲಗಿಲ್ಲ ಅನ್ನೋದು ಅವನ ಕಣ್ಣುಗಳನ್ನು ನೋಡಿದರೆ ಗೊತ್ತಾಗುತ್ತಿತ್ತು. ಎಲ್ಲರೂ ಬೇಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದರು. ನಿಕ್ಕಿ ಮತ್ತು ಸೃಷ್ಟಿ ಸೇರಿ ಎಲ್ರಿಗೂ ಕಾಫಿ ತಿಂಡಿ ಮಾಡಿದರು. ಎಲ್ಲರೂ ತಯಾರಾಗುತ್ತಿದ್ದ ಹಾಗೆ ತಿಂಡಿ ತಿಂದು ಆಶ್ರಮದ ಕಡೆ ಪ್ರಯಾಣ ಬೆಳೆಸಿದರು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.